ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ. ಇವತ್ತಿನ ರೆಸಿಪಿ ಬಂದು ಬೆಂಡೆಕಾಯಿ ಕುರ್ಕುರೆ ಮಾಡಿ ತೋರಿಸೋಣ ಅಂತ. ಮಕ್ಕಳು ಕೂಡ ಇಷ್ಟಪಡ್ದೇ ಇರೋರು ಈ ಬೆಂಡೆಕಾಯಿ ಕುರ್ಕುರೆನ ಒಮ್ಮೆ ತಿಂದರೆ ಮತ್ತೆ ಕೇಳಿ ತಿಂತಾನೆ ಇರ್ತಾರೆ. ಹಾಗೆ ಹೇಗೆ ಮಾಡೋದು ಅಂತೇಳಿ ನೋಡೋಣ ಬನ್ನಿ. ನೋಡಿ, ಆಲ್ರೆಡಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಬೀಜ ಕೂಡ ಸಪ್ರೇಟ್ ಮಾಡಿದ್ದೀನಿ. ಹೇಗೆ ಮಾಡೋದು ಅಂತೇಳಿ ನಿಮ್ಗೆ ತೋರಿಸ್ತೀನಿ. ನೋಡಿ, ಈ ಥರ ಕಟ್ ಮಾಡಿ, ಹಿಂದೆ ಮುಂದೆ ವೇಸ್ಟ್ ಆಗಿರೋದನ್ನು ಕಟ್ ಮಾಡಿ, ಮತ್ತು ಹೀಗೆ ಮಧ್ಯ ಕಟ್ ಮಾಡಿ ಇದರಲ್ಲಿರೋಂಥ ಬೀಜನೆಲ್ಲ ಸಪ್ರೇಟ್ ಮಾಡ್ಕೋಬೇಕು. ಈ ಬೀಜ ಇದರಲ್ಲಿ ಉಳ್ಕೊಂಡ್ರೆ ಅದು ಅಂದರೆ ಸ್ವಲ್ಪ ನೋಡಿ ಈ ಥರ ಬೇರೆ ಮಾಡಿದ್ರೆ ಅದು ಆರಾಮಾಗಿ ಬರುತ್ತೆ. ನೋಡಿ, ಇವಾಗ ಇದನ್ನು ಈ ಥರ ಮಧ್ಯಕ್ಕೆ ನೋಡಿ, ನಿಮಗೆ 3 ಬೇಕು ಅಂದರೆ 3 ಪೀಸ್ ಮಾಡ್ಕೊಳ್ಳಿ, ಇಲ್ಲ 2 ಸಾಕು ಅಂದರೆ ನೀವು 2 ಮಾಡ್ಕೋಬೋದು. ಬೆಂಡೆಕಾಯಿನ ತೊಳೆದು ಒರೆಸಿ ಇಟ್ಕೋಬೇಕು, ನೀರು ಇರಬಾರ್ದು ಬೆಂಡೆಕಾಯಿಲಿ. ನೋಡಿ ನೋಡಿ ಈ ಥರ ಉದ್ದುದ್ದಕ್ಕೆ ಹಚ್ಕೋಬೇಕು. ಮತ್ತು ಇವಾಗ ಇದಕ್ಕೆ ಏನೇನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು ಅಂತೇಳಿ ನೋಡೋಣ. ಇದಕ್ಕೆ ನೋಡಿ, 1 ನಿಂಬೆ ಹಣ್ಣು ತೊಗೊಂಡಿದ್ದೀನಿ. ನಿಂಬೆ ಹಣ್ಣಿನ ರಸ ಹಾಕ್ಕೋಬೇಕು, 1 ಸಾಕಾಗುತ್ತೆ. ಹಾಕಿದ್ಮೇಲೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ ಉಪ್ಪನ್ನು ಹಾಕ್ಕೊಳ್ಳಿ. ಉಪ್ಪು ನೋಡಿ ಹಾಕ್ಕೊಳ್ಳಿ, ಸ್ವಲ್ಪನೇ ಹಾಕ್ಕೊಳ್ಳಿ. ಮತ್ತು ಖಾರದ ಪುಡಿ, ನೀವು ಖಾರ ಜಾಸ್ತಿ ತಿನ್ನೋರಾದರೆ ಜಾಸ್ತಿನೇ ಹಾಕ್ಕೋಬೋದು. ಖಾರ ಇಷ್ಟಪಡಲ್ಲ ಅನ್ನೋರು ನೋಡಿ ಸ್ವಲ್ಪ ಹಾಕ್ಕೊಳ್ಳಿ. ಮತ್ತು ಇದನ್ನೊಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳಿ ಕೈಯಿಂದಾನೆ. ಇದಕ್ಕೆ ಯಾವುದೇ ಕಾರಣಕ್ಕೂ ನೀರನ್ನು ಹಾಕೋಕ್ಕೆ ಹೋಗಬಾರ್ದು. ನಾನು ಹೇಳ್ತೀನಿ ಎಷ್ಟು ಹಾಕೋಬೇಕು ನೀರನ್ನು ಅಂತ. ನೋಡಿ ಹೀಗೆ. ಆಮೇಲೆ ಜೀರಿಗೆ ಪೌಡ್ರನ್ನ ಹಾಕ್ಕೋಬೇಕು. ಜೀರಿಗೆ ಪೌಡ್ರು 1 ಸ್ಪೂನ್ ಆದರೆ ಸಾಕಾಗುತ್ತೆ. ಅಕ್ಕಿ ಹಿಟ್ಟು ಸ್ವಲ್ಪ ಕರಿ ಅನ್ನೋ ಥರ ಇದ್ದರೆ ಕುರ್ಕುರೆ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ ಅಲ್ವಾ. ಸೊ ಹಾಗಾಗಿ 1 ಸ್ಪೂನು ಅಥವಾ 2 ಸ್ಪೂನು, ನೀವು ಎಷ್ಟು ಬೆಂಡೆಕಾಯಿನ ತೊಗೊಂಡಿರ್ತೀರೋ ಅಷ್ಟಕ್ಕೆ ನೋಡಿ ನೀವು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳಿ. ಡ್ರೈ ಮಿಕ್ಸ್ ಮಾಡ್ಕೋಬೇಕು. ಯಾವುದಕ್ಕೆ ಮೊದಲೇ ಯಾವುದೇ ಕಾರಣಕ್ಕೂ ನೀವು ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಳಕ್ಕೆ ಹೋಗಬಾರ್ದು. ನೋಡಿ, ಮತ್ತು ಇವಾಗ ಇದಕ್ಕೆ ಕಡಲೆ ಹಿಟ್ಟನ್ನು ಹಾಕ್ಕೊಳ್ಳಿ. ಕಡಲೆ ಹಿಟ್ಟನ್ನು ಅಷ್ಟೇ ಜಾಸ್ತಿ ಹಾಕಕ್ಕೆ ಹೋಗಬಾರ್ದು. ಬೋಂಡ ಎಲ್ಲ ಆಗ್ಬಿಡ್ತಲ್ವ, ಆ ಥರ ಆಗಬಾರ್ದು ಈ ಕುರ್ಕುರೆ ಅನ್ನೋದು. ಅದಕ್ಕೆ ಸ್ವಲ್ಪನೇ ನೋಡಿ ಹಾಕೋಬೇಕು. ಮತ್ತು ಸ್ವಲ್ಪ ಗರಂ ಮಸಾಲ ಹಾಕೊಂಡಿದ್ದೀನಿ. ಒಂದು ಸಲ ಡ್ರೈ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಸ್ವಲ್ಪನೇ ಹಾಕೋಬೇಕು, ಜಾಸ್ತಿ ಹಾಕೊಳಕ್ಕೆ ಹೋಗಬಾರ್ದು, ನೋಡಿ ಹಾಕೋಬೇಕು. ಮತ್ತು ಇವಾಗ ಇದಕ್ಕೆ ನಾನು ಹೇಳಿದೆ ಅಲ್ವಾ ನೀರನ್ನು ಹಾಕೊಳ್ಳೋದು ಹೇಳ್ತೀನಿ ಅಂತ. ಈ ಥರ ಡ್ರೈ ಮಿಕ್ಸ್ನ ಮಾಡಿದ್ಮೇಲೆ ಸ್ವಲ್ಪ ನೀರನ್ನ ಹಾಕೋಬೇಕು, ಜಾಸ್ತಿ ಹಾಕೊಳಕ್ಕೆ ಹೋಗಬಾರ್ದು. ಈ ಬೋಂಡಕ್ಕೆ ಎಲ್ಲ ಕಲಿಸ್ತೀವಿ ಅಲ್ವಾ, ಆ ಥರ ನಾವು ಕಲಿಸ್ಕೋಬಾರ್ದು. ಸ್ವಲ್ಪ ನಾವು ಹಾಕಿರೋವಂಥ ಇದೆಲ್ಲ ಪೌಡರ್ ಎಲ್ಲನ ಸ್ವಲ್ಪ ಅದಕ್ಕೆ ಬೆಂಡೆಕಾಯಿಗೆ ಅಂಟ್ಕೊಳ್ಬೇಕು. ಸೊ ಅದಕ್ಕಾಗಿ ಸ್ವಲ್ಪನೇ ನಾವು ನೀರನ್ನು ಹಾಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಕ್ಕೆ ನಾವು ಹಾಕಿರೋಂಥ ಐಟಮ್ ಎಲ್ಲ ಬೆಂಡೆಕಾಯಿಗೆ ಹಿಡಿಬೇಕು, ಅಂಟ್ಕೊಳ್ಬೇಕು. ಅಲ್ಲಿವರೆಗೂ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ನಿಮಗಿದಿನ್ನೂ ಕಡಲೆ ಹಿಟ್ಟು ಇನ್ನೂ ಬೇಕು ಅಂತ ಅನಿಸಿದ್ರೆ ನೀವು ಹಾಕೋಬೋದು. ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈಗ ಇದು ಕರೆಕ್ಟಾಗಿ ಆಗಿದೆ. ಇದಿಷ್ಟಿದ್ರೆ ಸಾಕು. ಫುಲ್ ಡ್ರೈ ಕೂಡ ಇರಬಾರ್ದು. ಡ್ರೈ ಇದ್ದರೆ ಏನಾಗುತ್ತೆ ಅಂತಂದರೆ ನಾವು ಹಾಕಿರೋಂಥ ಮಸಾಲೆ ಇದು ಹಾಕಿದ್ದೀವಲ್ವ ನಾವು ಐಟಮ್ ಎಲ್ಲ, ಅದು ಎಣ್ಣೆ ಒಳಗೆ ಹಾಗೆ ಬಿಟ್ಕೊಬಿಡುತ್ತೆ. ಡ್ರೈ ಆಗಿದ್ದರೆ ಎಣ್ಣೆನೂ ಹಾಳಾಗುತ್ತೆ. ಸೊ ಹಾಗಾಗಿ ನೋಡಿ, ಸ್ವಲ್ಪ ತೇವ ಇರಬೇಕಿದು. ಈ ಬೆಂಡೆಕಾಯಿಗೆ ಅಂಟ್ಕೊಂಡಿದ್ರೆ ಸಾಕಾಗುತ್ತೆ. ಇವಾಗ ಇದನ್ನು ಕಾಯ್ದಿರೋಂಥ ಎಣ್ಣೆಗೆ ಹಾಕಿ ನಾವು ತೇಲಿಸ್ಕೊಳ್ಳೋಣ ಬನ್ನಿ. ನೋಡಿ, ಇವಾಗ ಎಣ್ಣೆ ಬಿಸಿ ಆಗಿದೆ, ಎಣ್ಣೆ ಕೂಡ ಕಾದಿದೆ. ಇವಾಗ ಇದ್ರೊಳಗಡೆ ನಾವು ರೆಡಿ ಮಾಡ್ಕೊಂಡಿರೋಂಥ ಬೆಂಡೆಕಾಯಿನ ಹಾಕೋಣ. ಇದ್ರೊಳಗೆ ಸ್ವಲ್ಪನೇ ನೋಡಿ ಹಾಕೊಳ್ಳಿ. ದೂರದಿಂದ ಹಾಕಿ ಎಣ್ಣೆ ಸಿಗುತ್ತೆ ಅನ್ನೋ ಸಿಗುತ್ತೆ. ಮತ್ತು ಇವಾಗ ಇದನ್ನು ನೀವು ಹಾಕಿದ ತಕ್ಷಣ ಈ ಥರ ಹಿಂಗೆ ತಿರ್ಗ್ಸಕ್ಕೆ ಹೋಗಬಾರ್ದು. ಅದು ಆದಮೇಲೆ ಆ ಬಬಲ್ಸ್ ಎಲ್ಲ ಕಡಿಮೆ ಆದಮೇಲೆ ಅದನ್ನೇ ಈ ಬೆಂಡೆಕಾಯಿ ಎಲ್ಲ ಮೇಲೆ ಬರುತ್ತೆ, ಆವಾಗ ನಾವು ಅದನ್ನ ಎತ್ಕೋಬೇಕು. ಈಗ ನೀವು ಅದನ್ನು ತಿರುಗಿಸ್ಕೊಳ್ಬೇಕು. ಹಾಕಿದ ತಕ್ಷಣ ಯಾವುದೇ ಕಾರಣಕ್ಕೂ ನೀವು ತಿರುಗಿಸ್ಕೊಳಕ್ಕೆ ಹೋಗಬಾರ್ದು. ಏನಕ್ಕೆ ಅಂದರೆ ನಾವು ಹಾಕಿರೋ ಅಂಥ ಐಟಮ್ ಎಲ್ಲ ಅದು ಎಣ್ಣೆ ಒಳಗಡೆ ಬಿಟ್ಕೊಳ್ಳುತ್ತೆ. ಸೊ ಹಾಗಾಗಿ ನೀವು ಆ ಬಬ್ಬಲ್ಸ್ ಎಲ್ಲ ಕಡಿಮೆ ಆದಮೇಲೆ ನೀವು ಎತ್ಕೋಬೇಕು. ನೋಡಿ, ಇದು ಫಸ್ಟು ಹಾಕಿರೋದ್ರಿಂದ ಸ್ವಲ್ಪ ಅದು ಜಾಸ್ತಿನೇ ಅದು ಫ್ರೈ ಆಗಿದೆ ಅಂತ ಅನ್ನಿಸ್ತು ನನಗೆ. ಅದು ಸ್ವಲ್ಪ ಜಾಸ್ತಿ ಒಂದು ಸ್ವಲ್ಪ ಸೀದಿರೋ ಥರ ಅನ್ನಿಸ್ತು ನನಗೆ. ನೆಕ್ಸ್ಟು ಹಾಕಿದಾಗ ನನಗೆ ಸರಿ ಹೋಯಿತು ಅದು.
ಈ ಒಂದು ಬೆಂಡೆಕಾಯಿ ಫ್ರೈನ ಮಕ್ಕಳಿಗೆ ಮಾಡಿಕೊಟ್ರೆ ನಿಜವಾಗ್ಲೂ ಸ್ವಲ್ಪನೂ ಬಿಡ್ದಂಗೆ ಖಾಲಿ ಮಾಡ್ತಾರೆ. ಸಂಜೆ ಟೈಮು ಟೀ ಜೊತೆಗೆ ಅಥವಾ ಹಾಗೇನೂ ಕೂಡ ತಿನ್ಬೋದು. ಒಮ್ಮೆ ನೀವು ಒಂದು ಸಲ ಈ ಬೆಂಡೆಕಾಯಿ ಕುರ್ಕುರೆನ ಟ್ರೈ ಮಾಡಿ, ಹಾಗೆ ನನಗೆ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಬೆಂಡೆಕಾಯಿ ಇಷ್ಟಪಡ್ದೇ ಇರೋರು ಕೂಡ ಈ ಒಂದು ಬೆಂಡೆಕಾಯಿ ಕುರ್ಕುರೆನ ತುಂಬಾ ಇಷ್ಟಪಟ್ಟು ತಿಂತಾರೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.